ನೋಡಿ ಸ್ನೇಹಿತರೆ, ಈಗ ಯಾವ ರೀತಿ ನಾನು ವರ್ಕ್ ಬ್ಲೌಸ್ ಮೇಲೆ ಲೈನಿಂಗ್ ಅಟ್ಯಾಚ್ ಮಾಡೋದು ಅಂತ ಹೇಳ್ಕೊಡ್ತೇನೆ. ನೋಡಿ, ಇದು ವರ್ಕ್ ಹಾಕಿದ್ದಿದೆ. ಇದು ಲೈನಿಂಗ್ ಬಟ್ಟೆ ಇದೆ. ಇಲ್ಲಿ ನೋಡಿ, ಇದ್ರ ಬಾಜುವಿಂದನೇ ಬರಬೇಕು. ನೋಡಿ, ಮೊದಲು ಚೆನ್ನಾಗಿ ನೋಡಿಕೊಂಡು ಇಟ್ಕೊಳ್ಳಿ. ನೋಡಿ, ಈ ರೀತಿ ಹೊಲ್ಕೊಂಡಿದ್ದೇನೆ. ಇದು ಎಕ್ಸ್ಟ್ರಾ ಬಂದಿದ್ದು ಕಟ್ ಮಾಡಬೇಕು. ಈಗ ನೋಡಿ, ಈ ಕಡೆ ತೋರಿಸ್ತೇನೆ. ನೋಡಿ, ಈ ಥರ ಬಂದಿದೆ. ಸ್ವಲ್ಪ ಹೊಲಿಯೋಕ್ಕೆ ಜಾಗ ಇರಬೇಕಲ್ಲ, ಅದಕ್ಕೆ ಸ್ವಲ್ಪ ಇಷ್ಟು ಇಟ್ಕೊಳ್ಳಿ. ಸ್ವಲ್ಪ ಕಷ್ಟ ಆಗುತ್ತೆ, ನಿಧಾನವಾಗಿ ಹೊಲಿಯಿರಿ. ನೋಡಿ, ಯಾವ ರೀತಿ ಫಿನಿಶಿಂಗ್ ಜೊತೆ ರೆಡಿ ಆಯಿತು ಅಂತ ಕಾಣಿಸ್ತಿದೆ ಅಲ್ಲ. ಈ ರೀತಿ ಚೆನ್ನಾಗಿ ಬಂದಿದೆ ನೋಡಿ. ಇದು ಹ್ಯಾಂಡ್ಸಿಗೆ ಈ ರೀತಿ ಹಚ್ಕೊಳ್ಬೇಕು. ಈಗ ನಾನು ನಿಮಗೆ ಬ್ಯಾಕ್ ಸೈಡ್ ಯಾವ ರೀತಿ ಹಚ್ಕೊಳ್ಬೇಕು ಅಂತ ತೋರಿಸ್ಕೊಡ್ತೇನೆ. ಇದು ಆ್ಯಕ್ಚುಲಿ ನಾನು ಕಟ್ ಮಾಡಬಾರ್ದಾಗಿತ್ತು. ನಾನು ಬಹಳಷ್ಟು 4-5 ಬ್ಲೌಸ್ ಇಟ್ಕೊಂಡು ಕಟ್ ಮಾಡಿದೆ. ಹಾಗಾಗಿ ನನಗೆ ಇದು ನೆನಪೋಯ್ತು ಕೊರಳು ಕಟ್ ಮಾಡಬಾರ್ದು ಅಂತ. ಬಟ್ ಆದರೂ ಸಹ ನಾನು ಅಡ್ಜಸ್ಟ್ ಮಾಡ್ತೇನೆ, ನಿಮ್ಗೆ ಹೇಳ್ತಿದ್ದೇನೆ. ಇದು ನೋಡಿ, ಸೀದಾ ಇಡಬೇಕು. ಮೇನ್ ಫ್ಯಾಬ್ರಿಕ್ ಯಾವಾಗಲೂ ಸೀದಾ ಇಡಬೇಕು. ಇಲ್ಲಿ ಕರೆಕ್ಟಾಗಿ ಗ್ಯಾಪ್ ತಗೊಳ್ಬೇಕು. ನೋಡಿ, ಎರಡು ಸೇಮ್ ಬರಲಿ. ಓಕೆ, ಈಗ ನಾನು ಇದನ್ನು ಅಟ್ಯಾಚ್ ಮಾಡಿ ತೋರಿಸ್ತೇನೆ. ನೋಡಿ, ಇದು ಸಹ ಹಾಗೆ ಬಾಜುದಿಂದನೇ ತಗೊಳ್ಬೇಕು. ಎಲ್ಲ ಕರೆಕ್ಟಾಗಿ ಇಟ್ಕೊಂಡು ನೋಡಿ, ಈ ಪಾರ್ಟ್ ಇದೆಯಲ್ಲ, ಈ ಪಾರ್ಟು ಎರಡು ತೋರಿಸ್ತೇನೆ. ನಿಂತ್ಕೊಳ್ಳಿ, ನಾನು ಹೊಲ್ದಿ
ಈಸಿಯಾಗಿ ಬಂತು ಅಂತ ತೋರಿಸ್ತೇನೆ ನಾನು. ನೋಡಿ, ಇದು ನಂದು ಲೈನಿಂಗ್ ಬಟ್ಟೆಯ ನಡು, ಇದು ಮೇನ್ ಫ್ಯಾಬ್ರಿಕ್ದು ನಡುವಿನ ಮಾರ್ಕ್ ಇದೆ ನೋಡಿ, ಎರಡು ಸೇಮ್ ಆಗಿ ಬಂದಿದೆ. ಓಕೆ, ಇದರಿಂದ ಇಲ್ಲಿ ನಾನು ಇದು ನಂದು ಅಸ್ತ್ರ ಜಾಸ್ತಿ ಸಣ್ಣದಾಗಿ ಕಟ್ಟಾಗಿತ್ತು, ಹಾಗಾಗಿ ನಾನು ಇದು ಮೇನ್ ಫ್ಯಾಬ್ರಿಕ್ ಎಷ್ಟಿದೆ ಕೊರಳು ಅಷ್ಟೇ ಹೊಲ್ಕೊಂಡಿದ್ದೇನೆ. ಈಗ ಬನ್ನಿ ಕಟ್ ಮಾಡೋಣ. ಇದರ ಕಟಿಂಗ್ ನಾನು ಶಾರ್ಟಲ್ಲಿ ಹಾಕಿದ್ದೇನೆ ಫ್ರೆಂಡ್ಸ್. ನೋಡಿ, ಈಸಿ ಇದೆ ಕಟಿಂಗ್ ಮಾಡೋದು ಸಹ. ಈಗ ಯಾವ ರೀತಿ ನಾನು ಈಸಿಯಾಗಿ ಹೊಲಿಯೋದು ಹೇಳಿದ್ದೇನಲ್ಲ, ಅದೇ ರೀತಿ ಈಸಿಯಾಗಿ ಕಟಿಂಗ್ ಮಾಡೋದು ಕೂಡ ಇದೆ. ಸೊ ನಾನು ಶಾರ್ಟಲ್ಲಿ ಹಾಕಿದ್ದೇನೆ, ನನ್ನದೇ ಶಾರ್ಟಲ್ಲಿದೆ. ನೀವು ಶಾರ್ಟ್ ಅಂತ ಒತ್ತಿ ಬರುತ್ತೆ, ಅದ್ರ ಮೇಲೆ ಪ್ರೆಸ್ ಮಾಡಿ, ಶಾರ್ಟ್ ಮೇಲೆ ಕಾಣಿಸುತ್ತೆ ನಿಮಗೆ. ಈ ರೀತಿ ಕಟ್ ಕಂಪಲ್ಸರಿ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿ ನಿಮ್ಮ ಫಿನಿಶಿಂಗ್ ಬರುತ್ತೆ. ಓಕೆ, ನೋಡ್ಕೊಂಡು ಹೊಲಿರಿ ಫ್ರೆಂಡ್ಸ್. ಸೂಜಿ ಇದರಲ್ಲೆಲ್ಲ ಬಂದರೆ ಮುರಿದು ಹೋಗುತ್ತೆ, ಹಾಗಾಗಿ ನೋಡಿಕೊಂಡು ಸಮಾಧಾನವಾಗಿ ಹೊಲಿರಿ. ನೋಡಿ, ಈಸಿಯಾಗಿ ಲೈನಿಂಗ್ ಅಟ್ಯಾಚ್ ಆಯಿತು. ನೋಡಿ, ಚೆನ್ನಾಗಿ ಕಾಣಿಸ್ತಿದೆಯಲ್ಲ. ನೋಡಿ, ತುಂಬ ಈಸಿಯಾಗಿ ಹೊಲಿಯೋದಿದೆ ಫ್ರೆಂಡ್ಸ್. ಇಷ್ಟೇ ಮಾಡಿ ಸಾಕು, ಬಾಕಿ ಅಂತೂ ನಿಮ್ಗೆ ಗೊತ್ತೇ ಇದೆ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ಸ್ ಹಾಕಿ, ಶೇರ್ ಮಾಡಿ, ಯಾರಿಗೆ ಬೇಕು ಅವರಿಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ಥರ ಈಸಿಯಾಗಿರೋ ಒಳ್ಳೆ ವೀಡಿಯೋಸ್ನ ನಾನು ನಿಮಗೆ ಹಾಕ್ತಿರ್ತೀನಿ ಫ್ರೆಂಡ್ಸ್. ಧನ್ಯವಾದಗಳು.